ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಬರ್ತಾ ಇದೆ. ಯುದ್ಧದ ಭೀತಿಯ ಮಧ್ಯೆ ಸಾಂಬಾ ಯಥಾಸ್ಥಿತಿ. ಭಯದಲ್ಲೇ ಜನ ಕಾಲ ಕಳೀತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಜನರ ಜೀವನ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಯುದ್ಧದ ಭೀತಿಯ ಮಧ್ಯೆ ಸಾಂಬಾ ಯಥಾಸ್ಥಿತಿ. ಭಯದಲ್ಲೇ ಜನ ಕಾಲ ಕಳೀತಾ ಇದ್ದಾರೆ. ಆದರೆ ಸಹಜ ಸ್ಥಿತಿಗೆ ಸ್ವಲ್ಪ ಮರಳ್ತಾ ಇದೆ. ಜಮ್ಮು ಕಾಶ್ಮೀರದ ಜನ ಮಿಸೈಲ್ಗಳ ದಾಳಿ, ಡ್ರೋನ್ಗಳ ದಾಳಿ, ಶೆಲ್ ದಾಳಿಯನ್ನ ನೋಡಿದ್ರು. ಅದಾದ ಮೇಲೆ ಕದನ ವಿರಾಮ ಘೋಷಣೆಯಾಯಿತು. ಅದಾದ ಮೇಲೂ ಕೂಡ ಪಾಕಿಸ್ತಾನ ಕೆಲವು ಭಾಗಗಳಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿತ್ತು. ಈಗ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಬರ್ತಾ ಇದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಆಗಾಗ ಡ್ರೋನ್ಗಳ ಅಟ್ಯಾಕ್ ಆಗ್ತಾ ಇದೆ ಅಂದ್ರೂ ಕೂಡ ಆ ಒಂದು ಆತಂಕ ಕಡಿಮೆಯಾಗಿದೆ, ದಾಳಿಯ ಆತಂಕ ಕಡಿಮೆಯಾಗಿದೆ. ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೇಗಿದೆ ಅಲ್ಲಿನ ಸ್ಥಿತಿಗತಿಗಳು? ಭಾವನಾ, ಕಳೆದ ಸುಮಾರು 2-3 ವಾರಗಳಿಂದಲೂ ಅದೇ ಶಬ್ದ, ಅದೇ ದಾಳಿಯ ಮಾತು, ಅದೇ ರೀತಿಯ ಆತಂಕ ಎಲ್ಲವನ್ನ ನೋಡಿದಂತಹ ಕಣಿವೆಯ ಜನ ಈಗ ಸಹಜ ಸ್ಥಿತಿ ಹತ್ರ ಬರ್ತಾ ಇದ್ದಾರೆ. ಆದರೂ ಕೂಡ ಅವರ ಮಾತಲ್ಲಿ ಏನೋ ಒಂದು ಸಣ್ಣ ಶಬ್ದ ಆಯಿತು ಅಂತ ಅಂದರೆ, ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಏನೋ ಒಂದು ಶಬ್ದ ಆಯಿತು ಅಂದರೆ ಅದನ್ನೇ ಹಿಂಗೆ ತಿರುಗಿ ನೋಡಬೇಕಾದಂಥ ಆತಂಕ ಅವರ ಒಳಗಡೆ ಈಗಲೂ ಕೂಡ ಇದೆ. ಯಾಕಂದರೆ ಏನು ಅನ್ನುವಂಥದ್ದು ಸಾಕಷ್ಟು ಕಡೆ ನಾವು ಟ್ರಾವೆಲ್ ಮಾಡಿದಾಗಲೂ ಕೂಡ ಹೇಳಿದ್ದು, ನೋಡಿದಾಗಲೂ ಕೂಡ ಹೇಳಿದ್ದು, ಆ ಆತಂಕ ಇನ್ನೂ ದೂರ ಆಗಿಲ್ಲ, ಆ ನೋವು ನಮಗಿನ್ನೂ ದೂರ ಆಗಿಲ್ಲ ಅನ್ನುವಂಥ ಮಾತುಗಳೇ ಹೇಳ್ತಾ ಇದ್ರು. ಈಗ ಎಲ್ಲವೂ ಕೂಡ ನಿನ್ನೆ ಉರಿಯಲ್ಲಿದ್ವಿ, ಅದೇ ರೀತಿ ಬಾರಾಮುಲ್ಲಾ, ಶ್ರೀನಗರ, ಈ ಎಲ್ಲ ಭಾಗಗಳನ್ನು ಕೂಡ ನೋಡ್ಕೊಂಡು ಬಂದಾಗ ನಿನ್ನೆಯಿಂದ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರ್ತಾ ಇದ್ದಾವೆ. ಭಾನುವಾರವೇ ಶ್ರೀನಗರ ಸಹಜ ಸ್ಥಿತಿಗೆ ಬಂದಿತ್ತು, ಮಾರ್ಕೆಟ್ ಎಲ್ಲ ಓಪನ್ ಆಗಿತ್ತು, ಎಲ್ಲರೂ ತಮ್ಮ ತಮ್ಮ ನಿತ್ಯ ಜೀವನದ ಅವರವರ ಚಟುವಟಿಕೆಗಳಿಗೆ ತೊಡಕೊಳ್ಳುವಂಥದ್ದು ಕಂಡು ಬಂತು. ಆದರೆ ಉರಿ ಮತ್ತು ಬಾರಾಮುಲ್ಲಾದಲ್ಲಿ ಅಷ್ಟು ರೀತಿಯಾಗಿ ಕಾಣಿಸ್ಕೊಂಡಿರಲಿಲ್ಲ, ಅಂಗಡಿಗಳು ಕೂಡ ಓಪನ್ ಆಗಿರಲಿಲ್ಲ ಭಾನುವಾರ. ಆದರೆ ನಂತರ ನಿನ್ನೆ ಎಲ್ಲವೂ ಕೂಡ, ಸೋಮವಾರ ಎಲ್ಲವೂ ಕೂಡ ಓಪನ್ ಆಗಿದ್ದಾವೆ. ಜನರು ಕೂಡ ಎಲ್ಲೆಲ್ಲೂ ಹೊರಗಡೆ ಓಡಾಡ್ತಾ ಇದ್ದಾರೆ. ನಾನು ನಿಮಗೆ ಶ್ರೀನಗರದ ದೃಶ್ಯಗಳನ್ನು ತೋರಿಸ್ತೇನೆ. ಈ ಶ್ರೀನಗರದ ದೃಶ್ಯಗಳನ್ನು ನೀವು ನೋಡಿದಾಗ ಎಲ್ಲರೂ ಕೂಡ ಸಹಜ ಸ್ಥಿತಿ ಅಂತ ಇದೆ. ಶಾಲೆಗೆ ಹೋಗುವಂತಹ ಮಕ್ಕಳು ನಾರ್ಮಲಿ ಆಗಿ ಯಾವುದೇ ರೀತಿಯ ಸೈರನ್ ಇಲ್ಲ, ಪೊಲೀಸ್ ವ್ಯವಸ್ಥೆ ಅಂದರೆ ಸೆಕ್ಯೂರಿಟಿಯಾಗಿ ಇಲ್ಲೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದ್ದರು. ಅರಸೇನಾ ಇವರು ಸಿಬ್ಬಂದಿ ಎಲ್ಲರೂ ಕೂಡ ನಿಯಂತ್ರಣ ಮಾಡೋದು ಅವೆಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಆದರೆ ಇವತ್ತು ಅಂಥ ಸ್ಥಿತಿ ಇಲ್ಲ, ಭಾಳ ಸಹಜ ಸ್ಥಿತಿ ಹತ್ರ ಬರ್ತಾ ಇದೆ. ಸೊ ಅದೇ ರೀತಿ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ. ಆತಂಕ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಜನ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಹಜ ಸ್ಥಿತಿ ಹತ್ರ ಬರ್ತಾ ಇದೆ. ಆದರೆ ಪೂರ್ತಿ ಆತಂಕ ಕಡಿಮೆ ಆಗಿದೆಯಾ? ಇಲ್ಲ. ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡ ಅಂತೀವಲ್ಲ, ಆ ರೀತಿ ಒಳಗಡೆ ಆತಂಕ ಇದ್ದೇ ಇರುತ್ತೆ. ಅದು ಏನಾಗ್ಬೋದು ಅನ್ನುವಂಥದ್ದು. ಯಾಕಂದರೆ ಅದರಲ್ಲೂ ಎಸ್ಪೆಷಲಿ ನಾವು ಶ್ರೀನಗರ ಇಲ್ಲಿ ಇಡೀ ಒಂದು ಏನು ಈ ಸಂಘರ್ಷದ ಪರಿಸ್ಥಿತಿಯಲ್ಲಿ ಒಂದು 2-3 ದಿನಗಳು ಮಾತ್ರ ಈ ಶೆಲ್ ದಾಳಿಗೆ ತುತ್ತಾಗಿದ್ದು, ಕೇಳಿದ್ದು, ಭಯಗೊಂಡಿದ್ದು ಎಲ್ಲವೂ ಕೂಡ ಆಗಿತ್ತು. ಹಾಗಾಗಿ ಅಷ್ಟು ದಿನಗಳ ಇದರಲ್ಲಿ ಸಂಘರ್ಷದ ಸ್ಥಿತಿಯಲ್ಲಿ ಶ್ರೀನಗರಕ್ಕೆ ಅದು ಒಂದು ರೀತಿ ತಾಕಿರಲಿಲ್ಲ. ಆದರೆ ಕೊನೆಯ 2-3 ದಿನಗಳಿದೆಯಲ್ಲ, ಅದು ಶ್ರೀನಗರದ ಜನತೆಯನ್ನ ಒಂದು ರೀತಿ ಆತಂಕಕ್ಕೆ ದೂಡಿದ್ದು. ಸಾಕಷ್ಟು ಅಂದರೆ ತುಂಬ ಕಡಿಮೆ ಕೇಳ್ತಾ ಇದ್ರು ಈ ಶೆಲ್ಲಿಂಗ್ ಅವೆಲ್ಲವೂ ಕೂಡ. ನೀವು ಬಾರಾಮುಲ್ಲಾ ಅಥವಾ ಅದಕ್ಕೆ ಆ ಭಾಗದ ಅನಂತನಾಗ್ ಕೇಳಿದರೆ ಓಕೆ, ಅಲ್ಲಿನ ಜನರಿಗೂ ಶೆಲ್ಲಿಂಗು ಅಡ್ಜಸ್ಟ್ ಆಗಿಬಿಟ್ಟಿದೆ ಅನ್ನೋ ರೀತಿ ಇರ್ತಾರೆ. ಆದರೆ ಶ್ರೀನಗರ ಒಂದು ರೀತಿಯಲ್ಲಿ ಭಿನ್ನವಾಗಿರುತ್ತೆ, ತುಂಬ ಕಡಿಮೆ ಕೇಳಿರ್ತಾರೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಆತಂಕ ಇದೆ, ಬಟ್ ಸಹಜ ಸ್ಥಿತಿ ಹತ್ತ ಬರ್ತಾ ಇರುವಂಥದ್ದು. ರೈಟ್ ಮಂಜು, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.